ಡಿಸೆಂಬರಲ್ಲೇ ರೈತರು ರಾಗಿ ಬೆಳ್ಕೊಂಡು ಚೀಲ ಮಾಡ್ಕೊಂಡು ಕಾಯ್ತಿದ್ದಾರೆ. ನಿಮ್ಗೂ ಗೊತ್ತಲ್ಲ ಅದು ವಿಚಾರ ಅಲ್ವಾ? ರೈತರದ್ದು ಗೊತ್ತಿದೆಯಲ್ಲ ನಿಮ್ಗೆ ಅಲ್ವರಾ? ಹಂಗಾಗಿ ನಾವೆಲ್ಲ ಚೀಲ ಮಾಡ್ಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ದುಡ್ಡು ಸಿಕ್ಕಿಬಿಡುತ್ತೆ, ಅಥವಾ ಮಕ್ಳ ಮದುವೆಗೆ ದುಡ್ಡು ಸಿಕ್ಕಿಬಿಡುತ್ತೆ, ಬೋರ್ ಕೊರ್ಸಕ್ಕೆ ಸಿಗುತ್ತೆ ಅಂತ ಕಾಯ್ತಿದ್ದೀವಿ ಎಲ್ಲರೂ ಅಲ್ವರಾ? ಹಂಗಾಗಿ ಇವತ್ತು ಆ ದಿನದಿಂದ ಇನ್ನೂ ನಾವು ರಾಗಿ ಚೀಲ ಕಾಯ್ಕೊಂಡಿದ್ದೀವಿ ಅಂದರೆ ಆ ಮನೆಗೆ ರಾಗಿ ಬರಬೇಕಾದ್ರೆ ಇವತ್ತು ಹಾಂ ಅಲ್ಲ ಒಂದು ನಿಮಿಷ ಕೇಳ್ರಿ. ಆಯ್ತು, ಒಂದು ನಿಮಿಷ ಮಾತಾಡ್ತೀನಿ ಮೇಡಮ್, ಕೇಳಿ. ಹಿಂಗಾಗಿ ನಾವು ಆ ರಾಗಿ ಚೀಲ ಇಟ್ಕೊಂಡು ರಾಗಿ ಇಟ್ಕೊಂಡು ಕಾಯ್ತಿದೀವಿ. ಅದ್ರ ಹಿನ್ನೆಲೆ ಎಷ್ಟು ಕಷ್ಟ ಇದೆ. ರಾಗಿ ಗೇಯೋದಿರ್ಬೋದು, ಈಗ ಆಲ್ರೆಡಿ ಹೊಲ ಬಂದಿತ್ತು, ಕಟಾವು ಮಾಡಕ್ಕೆ ದುಡ್ಡು ಕೊಡ್ಬೇಕು, ತೂರಕ್ಕೆ ದುಡ್ಡು ಎಲ್ಲ ತಂದಿಕ್ಕೊಂಡು ನಾವು ಕಾಯ್ತಿದೀವಲ್ಲ. ಸರ್ಕಾರ ಎಷ್ಟು ಮೀನಾವೇಶ ಎಣಿಸ್ತಿದೆ. ಹಂಗಾಗಿ ಸರ್ಕಾರದ ಜೊತೆಲಿ ಮಾತಾಡ್ರಿ. ನೆಕ್ಸ್ಟ್ ದಿನ ಕೊಡ್ಬೋದು ರಾಗಿ ತೂಕಕ್ಕೆ ಅವಕಾಶ ಎಷ್ಟು ದಿನ ಕೊಡ್ಬೋದು ಮೇಡಮ್ ಅವರೇ? ಹಲೋ, ಶೀಘ್ರದಲ್ಲಿ ಅಂದ್ರೆ ನಾಳೆ ಅಥವಾ ನಾಡ್ದು? ಈ ನಂಬರಿಗೆ ಫೋನ್ ಮಾಡ್ರಿ ಮೇಡಮ್ ಅವರೇ. ನಾವು ಸರದಿ ಚಳವಳಿಗೆ ಪ್ರಯತ್ನ ಪಟ್ಟಿದ್ದು, ಹಂಗಾಗಿ ನಿಮ್ಗೆ ಅವಕಾಶ ಕೊಡ್ತಿದೀವಿ. ಆಮೇಲೆ ರೈತರು ಅಂದ್ರೆ ಸರ್ಕಾರ ಬಹಳ ಅಸಡ್ಡೆ ಮಾಡ್ತದೆ. ತೂಕ ಮಾಡಿ 3-4 ದಿನದೊಳಗೆ ಅವರಿಗೆ ಅಮೌಂಟ್ ಹಾಕ್ಬೇಕು. ಯಾಕೆಂದ್ರೆ ಸರ್ಕಾರ ಯಾವುದು ನಿಂತಿಲ್ಲ, ಎಲ್ಲದನ್ನೂ ಮಾಡ್ತೈತೆ. ಭಾರಿ ಲೈಸೆನ್ಸ್ ಇರ್ಬೋದು, ಅಲ್ಲೆಲ್ಲ ಗುಡಿಸೋಣದಿರ್ಬೋದು, ರೈತರು ಮಾತ್ರ ನಿಗಾ ವಹಿಸ್ತಿಲ್ಲ. ಹಾಗಾಗಿ ಪ್ಲೀಸ್ ಜವಾಬ್ದಾರಿ ತಾಳ್ರಿ. ಸರಿ, ಆಯ್ತು, ಥ್ಯಾಂಕ್ಸ್. ಹಿಂಗಾಗಿ